ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇಟ್ಸ್ ಜಸ್ಟ್ ದ್ಯಾಟ್ ಐ ಹ್ಯಾವ್ ಪುಟ್ ಆನ್ ಸಮ್ ವೆಯ್ಟ್. ಐ ಆಮ್ ಸ್ಟಿಲ್ ವರ್ಕಿಂಗ್. ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೆ, ರೆಕಾರ್ಡ್ ಮಾಡೋಕ್ಕೆ ಎಲ್ಲ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಅ ಕ್ವಿಕ್ ಅಪ್ಡೇಟ್, ಐ ಆಮ್ ಇನ್ ಮೈ 8th month. ನನ್ನ 8th month ಸ್ಟಾರ್ಟ್ ಆಗಿದೆ. ಅನದರ್ 1 or 1.5 month I'll have my baby in my hand. Before that, a huge event is going to happen and it's very special. ಯಾಕೆ ಅಂದರೆ ಇದು ನನ್ನ ಶ್ರೀಮಂತ ಟ್ರೆಡಿಷನಲ್ ಬೇಬಿ ಶವರ್. ವಿ ಹ್ಯಾವ್ ಕೆಪ್ಟ್ ಇಟ್ ಇನ್ 9th month. Very excited, very nervous because after all everyone wants the event to be grand success ಅಲ್ವಾ. ಹಾಗಾಗಿ ತುಂಬ ಲಾಟ್ ಆಫ್ ಪ್ಲ್ಯಾನಿಂಗ್ ಇಸ್ ಗೋಯಿಂಗ್ ಆನ್, ಲಾಟ್ ಆಫ್ preparations are going on. Fingers crossed. We really pray to God that everything goes well. And moving on, video it's all about planning, budget planning, what all steps we took. Mainly ನಾನು ಹೇಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಅಂದರೆ, ಈ ಥರ ಒಂದು ಡೈರಿ, ಇದೇ ಥರ ಅಂತಲ್ಲ, ಯಾವುದಾದ್ರೂ ಒಂದು ಬುಕ್ ತೊಗೊಳ್ಳಿ, ಇಲ್ಲ ಶೀಟ್ಸ್, ಎನಿಥಿಂಗ್ ಯು ಆರ್ ಕಂಫರ್ಟಬಲ್ ತೊಗೊಳ್ಳಿ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಎ ಚೆಕ್ ಲಿಸ್ಟ್. ತುಂಬ ಹ್ಯಾಂಡಿ ಆಗಿರುತ್ತೆ ನಿಮಗೆ. ಬಿಕಾಸ್ ಒಂದು ಈವೆಂಟ್ ಅಂತ ಮಾಡ್ತೀರಾ ಅಂತಂದರೆ ಬಜೆಟ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ ನಿಮಗೆ ಗೊತ್ತಿರುತ್ತೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ತನಕ ನಿಮ್ಮದು ಕೆಪಾಸಿಟಿ ಇದೆ ಖರ್ಚು ಮಾಡೋದಕ್ಕೆ, ಎಷ್ಟು ಸೇವಿಂಗ್ಸ್ ಮಾಡ್ಬೋದು, ಏನೆಲ್ಲ ನೀವು ಓನಾಗಿ ಮಾಡ್ಬೋದು, ಇಲ್ಲ ಬೇರೆಯವ್ರ ಹತ್ರದಿಂದ ತೊಗೊಳ್ಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕು. ಸೋ ಮಚ್ ಇಸ್ ದೇರ್. ಇದೆಲ್ಲ ನಿಮಗೊಂದು ಐಡಿಯಾ ಬರುತ್ತೆ ಬಜೆಟ್ ಪ್ಲ್ಯಾನಿಂಗಿಂದ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಚೆಕ್ ಲಿಸ್ಟ್ ತಯಾರಿ ಮಾಡ್ಕೊಳ್ಳಿ. ಐ ಆಮ್ ಕ್ವೈಟ್ ಬ್ಲ್ಯಾಂಕ್ ಆ್ಯಂಡ್ ಸಟಲ್ ಇನ್ ಮೆನಿ ವೇಸ್. ಹಾಗಾಗಿ ನನ್ನ ಚೆಕ್ ಲಿಸ್ಟ್ ತುಂಬ ಇಂಪಾರ್ಟೆಂಟ್. ಏನೇ ಆಗಲಿ, ಟು ಡೂ ಲಿಸ್ಟ್ ಆಗಲಿ, ಚೆಕ್ ಲಿಸ್ಟ್ ಆಗಲಿ, ನಾನು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೊಂಡು ನಾನು ಅದರಲ್ಲಿ ಹಾಕ್ತಾ ಇರ್ತೀನಿ. ಆ್ಯಂಡ್ ಈ ಥರ ಡೈರಿಯಲ್ಲಿ ನಾನು ಮೆನ್ಷನ್ ಮಾಡಿಕೊಂಡು ಚೆಕ್ ಮಾಡ್ಕೋತಾ ಇರ್ತೀನಿ. ಸೊ ದಿಸ್ ಬಿಕಮ್ಸ್ ವೆರಿ ಹ್ಯಾಂಡಿ. ಈ ಎಸ್ಪೆಷಲಿ ಈ ವಿಡಿಯೋ ಅಲ್ಲಿ ನಾನು ಚೆಕ್ ಲಿಸ್ಟ್ ಬಗ್ಗೆ ಮಾತಾಡ್ತೀನಿ, ಬಜೆಟ್ ಪ್ಲ್ಯಾನಿಂಗ್ ಆ್ಯಂಡ್ ಚೆಕ್ ಲಿಸ್ಟ್. ಇನ್ ಕೇಸ್ ನೀವೇನಾದರೂ ಈವೆಂಟ್ ಅರೇಂಜ್ ಮಾಡ್ತಿದ್ದೀರಾ, ಇಲ್ಲ ನಿಮ್ಮದೇ ಒಂದು ಚಿಕ್ಕ ಪುಟ್ಟ ಈವೆಂಟ್ ಮನೇಲಿ ನಡೆಸ್ತಿದ್ದೀರಾ ಅಂತಂದರೆ ಈ ಥರ ಒಂದು ಐಡಿಯಾ, ಟಿಪ್ಸ್ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ಟಿಲ್ ದ ಲಾಸ್ಟ್ ಆಫ್ ದ ವಿಡಿಯೋ. ನಿಮಗೆ ನಿಜವಾಗ್ಲೂ ಯೂಸ್ ಆಗುತ್ತೆ ನಾನು ಭಾವಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನನ್ನ ಚೆಕ್ ಲಿಸ್ಟಲ್ಲಿ ನನಗೆ ಫಂಕ್ಷನ್ಗೆ ಬೇಕಾಗಿರೋ ಅಂಥದ್ದೆಲ್ಲ ಐಟಮ್ಸ್ ಏನೇನು ಬೇಕು, ನಾನು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲದನ್ನು ನಾನು ಒಂದು ಹ್ಯೂಜ್ ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಸೈಡ್ ಬೈ ಸೈಡ್ ನಾನು ಎಷ್ಟು ಅಮೌಂಟ್ ನಾನು ಸ್ಪೆಂಡ್ ಮಾಡಿದೆ ಅದಕ್ಕೆ ಅನ್ನೋದನ್ನು ನಾನು 2 ಕಾಲಮ್ಸ್ನಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ, ಆಯಿತಾ. ದೆನ್ ನೆಕ್ಸ್ಟ್ ಚೆಕ್ ಲಿಸ್ಟಲ್ಲಿ ಇನ್ವಿಟೇಷನ್ ಲಿಸ್ಟ್ ಅಂದರೆ ಗೆಸ್ಟ್ ಲಿಸ್ಟ್. ನಾವು ಈಗ ನನ್ನ ಸೈಡಲ್ಲಿ ಯಾರ್ಯಾರನ್ನ ಕರಿಬೇಕು, ಯೂಶ್ವಲಿ ಅಪ್ಪ ಅಮ್ಮ ಕರೀತಾರೆ ನಮ್ಮ ಸೈಡಲ್ಲಿ. ಸೊ ಅವ್ರು ಯಾರ್ಯಾರನ್ನ ಕರಿಬೇಕು ಫ್ಯಾಮಿಲಿ ಮೆಂಬರ್ಸ್ನ. ಹಾಗೆ ನಮ್ಮ ಹಸ್ಬೆಂಡ್ ಸೈಡಲ್ಲಿ ಯಾರ್ಯಾರನ್ನ ಕರಿಬೇಕು ಅನ್ನೋದನ್ನೆಲ್ಲ ನಾವು ನೀಟಾಗಿ ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್ ಈ ಥರ ಈವೆಂಟ್ಸಲ್ಲಿ. ವಿ ಶುಡ್ ನಾಟ್ ಫರ್ಗೆಟ್ ಎನಿ ಒನ್, ರೈಟ್. ನಾಳೆ ಮರ್ತೋಗೋದು ಅನ್ನೋದು ಇಟ್ಸ್ ವೆರಿ ಟಾಪ್ ಲೇಯರ್ಡ್ ಒನ್. ಹೇಳೋಕ್ಕೆ ತುಂಬ ಈಸಿ, ಸಾರಿ ನಾವು ಮರ್ತೋದ್ವಿ ಈ ವರ್ಡ್, ಈ ಸೆಂಟೆನ್ಸ್ ಹೇಳೋದು ತುಂಬ ಈಸಿ. ಸಾರಿ ಕೇಳೋದು ಸಹ ಒಂದೊಂದು ಸಲ ತುಂಬ ಈಸಿ. ಬಟ್ ಇನ್ವೈಟ್ ಆಗಿಲ್ಲ ಅಂತಂದು ಬೀಯಿಂಗ್ ಆ್ಯನ್ ಇಂಪಾರ್ಟೆಂಟ್ ಪರ್ಸನ್ ಟು ಯೋರ್ ಫ್ಯಾಮಿಲಿ, ಫಸ್ಟ್ ಸರ್ಕಲ್ ಆಗಲಿ ಯಾರನ್ನಾಗಲಿ, ಇನ್ ಕೇಸ್ ಬೈ ಚಾನ್ಸ್ ಮರ್ತು ಹೋಯಿತು ಅವ್ರು ಬರಲಿಲ್ಲ ಅಂತಂದರೆ ದ್ಯಾಟ್ ಕೆನಾಟ್ ಬಿ ರೆಕ್ಟಿಫೈಡ್. ಆ ಮಿಸ್ಟೇಕ್ ರೆಕ್ಟಿಫೈ ಆಗೋಲ್ಲ. ಇನ್ನೊಂದು ಈವೆಂಟಿಗೆ ಮತ್ತೆ ಕರಿತೀವಿ ಅಂದರೆ ಅವ್ರಿಗೂ ಬರೋ ಮನಸ್ಸಿರಲ್ಲ, ನಮಗೂ ಯಾವ ಮುಖ ಇಟ್ಕೊಂಡು ಕರೆಯೋದಲ್ವ. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆಲ್ವೇಸ್ ಗೆಸ್ಟ್ ಲಿಸ್ಟ್ನ ಮಾಡ್ಕೊಳ್ಳಿ ನೀಟಾಗಿ. ತುಂಬ ಮುಂಚೆಯಿಂದನೇ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಯಾರಾದರೂ ಆ ಕ್ಷಣಕ್ಕೆ ಮರ್ತಿದ್ರೆ ಫ್ಯೂಚರಲ್ಲಿ ನೀವು ಅದನ್ನು ಹೋಗಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ವೆನ್ ಯು ಸ್ಟಾರ್ಟ್ ಇನ್ವೈಟಿಂಗ್, ಆ ಚೆಕ್ ಲಿಸ್ಟ್ ನಿಮಗೆ ಈಸಿ ಆಗುತ್ತೆ. ಯು ಜಸ್ಟ್ ಗೋ ಆನ್ ಚೆಕಿಂಗ್ ಔಟ್ ದ ನೇಮ್ಸ್, ಯಾರ್ಯಾರನ್ನ ಕಾಲ್ ಮಾಡಿದ್ದೀರಾ, ಯಾರ್ಯಾರಿಗೆ ಇನ್ವಿಟೇಷನ್ ಕಳಿಸಿದ್ದೀರಾ,
it's easy that way. So I think most 90% of the people already ಇದೇ ಥರ ಮಾಡ್ತಾರೆ, ಇನ್ವಿಟೇಷನ್ ಚೆಕ್ ಲಿಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿ ಇಟ್ ಅ ಸ್ಮಾಲ್ ಈವೆಂಟ್ ಆರ್ ಅ ಹ್ಯೂಜ್ ಈವೆಂಟ್, ದಯವಿಟ್ಟು ಈ ಥರ ಚೆಕ್ ಲಿಸ್ಟ್ ಆಲ್ವೇಸ್ ಕಮ್ಸ್ ಹ್ಯಾಂಡಿ, ಮಾಡ್ಕೊಳ್ಳಿ ಆಯಿತಾ. ಸೊ ಸ್ಟಾರ್ಟಿಂಗ್ ವಿತ್ ಮೈ ಬೇಬಿ ಶವರ್ ಡೀಟೇಲ್ಸ್, ಏನೇನು ಮಾಡಬೇಕು ಅಂಥದ್ದೆಲ್ಲ ನಾನಿಲ್ಲಿ ಸಿಲ್ವರ್ ಪ್ಲೇಟ್ಸ್, ಕೇಕ್ ಸ್ಟ್ಯಾಂಡ್, ಡೆಕೋರೇಟಿವ್ ಐಟಮ್ಸ್ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನಿಷಿಯಲಿ ಐ ಥಾಟ್ ಆಫ್ ಡೂಯಿಂಗ್ ದಿಸ್ ಈವೆಂಟ್ ಆನ್ ಮೈ ಓನ್, ಅಂದರೆ ನಾನೇ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅಂತ ನಂಗೆ ತುಂಬ ಆಸೆ ಆಯಿತು. ಬಿಕಾಸ್ ಇಟ್ಸ್ ವೆರಿ ಸ್ಪೆಷಲ್ ಈವೆಂಟ್, ನನ್ನ ಬೇಬಿಗೆ ನಾನೇ ಎಲ್ಲ ಮಾಡಬೇಕು ಅನ್ನೋ ನಂಗೆ ತುಂಬ ಅಂದರೆ ತುಂಬ, ನಂಗೆ ಅರೇಂಜ್ಮೆಂಟ್ಸ್ ಮಾಡೋದು, ಈ ಡೆಕೋರೇಷನ್ ಮಾಡೋದು, ಈವೆಂಟ್ ಪ್ಲ್ಯಾನ್ ಮಾಡೋದು, ಇದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನೇ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ರೀಸನ್ ಬಂದುಬಿಟ್ಟು ಬಡ್ಜೆಟಲ್ಲಿ ಬರುತ್ತೆ ಅಲ್ವಾ ಎಲ್ಲ, ಹಾಗಾಗಿ ನಾನು ಪ್ಲ್ಯಾನ್ ಮಾಡಿದೆ. ಬಟ್ ನಾವು ಒಂದು ಪಾರ್ಟಿ ಹಾಲ್ ಬುಕ್ ಮಾಡಿದ್ವಿ, ಅಲ್ಲಿ ಒಬ್ಬರು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಕಾಂಟ್ಯಾಕ್ಟ್ ನಮಗೆ ಸಿಕ್ತು. ಅವ್ರ ಹತ್ರ ವಿಚಾರಿಸಿದಾಗ ನಮಗೆ ವಿ ಫೆಲ್ಟ್ ಸೊ ಅಫೋರ್ಡೆಬಲ್. ಅವ್ರದ್ದು ಪ್ರಾಜೆಕ್ಟ್ ವರ್ಕ್ಸ್ ನಾವು ನೋಡಿದ್ವಿ, ಇಟ್ ವಾಸ್ ಟ್ರೆಮೆಂಡಸ್, ನಮ್ಗೆ ಇಷ್ಟ ಆಯಿತು. ಹಾಗಾಗಿ ದಿಸ್ ಹ್ಯಾಸ್ ಟೇಕನ್ ಅ ಬ್ಯಾಕ್ ಸ್ಟೇಜ್, ಅವ್ರು ಮಾಡಿಕೊಡ್ತಾರಂತೆ ನಮಗೆಲ್ಲ. ಆ್ಯಂಡ್ ಸಿಲ್ವರ್ ಪ್ಲೇಟ್ಸ್, ಕೇಕ್ ಸ್ಟ್ಯಾಂಡ್, ಡೆಕೋರೇಟಿವ್ ಐಟಮ್ಸ್ ನಾನು ಮೀಶೋಯಿಂದ ತರಿಸಿದ್ದೀನಿ. ತುಂಬ ಕ್ಯೂಟ್ ಆ್ಯಂಡ್ ಪ್ರಿಟಿ ಐಟಮ್ಸ್ ಐ ಹ್ಯಾವ್ ರಿಸೀವ್ಡ್. ನಾನು ಇನ್ನೊಂದು ವೀಡಿಯೋಲಿ ಅದನ್ನು ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಆ್ಯಂಡ್ ಐ ಕ್ಯಾನ್ ಯೂಸ್ ಇಟ್ ಎನಿ ಟೈಮ್, ನಾನು ಬೇರೆ ಫಂಕ್ಷನ್ಸಿಗೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನಂಗೆ ಅದು ವೇಸ್ಟ್ ಏನಾಗಲ್ಲ. ಆ್ಯಂಡ್ ಇನ್ ಕೇಸ್ ಅವ್ರು ನಂಗೆ ಪ್ಲೇಟ್ ಡೆಕೋರೇಷನ್ಸಲ್ಲಿ ಏನಾದರೂ ನಮ್ಮ ಹತ್ರ ಸ್ನ್ಯಾಕ್ ಐಟಮ್ಸ್ ಜಾಸ್ತಿ ಇತ್ತು ಅವ್ರ ಪ್ಲೇಟ್ಸ್ ಕಮ್ಮಿ ಇತ್ತು ಅಂದರೆ ಐ ಕ್ಯಾನ್ ಸ್ಟಿಲ್ ಗೋ ಹೆಡ್ ಆ್ಯಂಡ್ ಯೂಸ್ ಮೈ ಓನ್ ಐಟಮ್ಸ್. ಆಮೇಲೆ ಫ್ಯೂ ಡೆಕೋರೇಟಿವ್ ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ. ಐ ಆಮ್ ಡೆಫಿನೆಟ್ಲಿ ಗೋಣ ಪುಟ್ ಇಟ್ ಆನ್ ಮೈ ಸ್ಟೇಜ್ ಫಾರ್ ದ ಡೆಕೋರೇಷನ್. ಐ ಥಿಂಕ್ ಅದನ್ನೆಲ್ಲ ನಾನು ಒಂದು ದಿವಸ ಕವರ್ ಮಾಡ್ತೀನಿ ಕಂಪ್ಲೀಟಾಗಿ, ಆ್ಯಂಡ್ ಐ ವಿಲ್ ಪುಟ್ ಇಟ್ ಆನ್ ಮೈ ಚಾನಲ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮೂವಿಂಗ್ ಆನ್. ನೆಕ್ಸ್ಟ್ ಬಂದುಬಿಟ್ಟು ಶ್ರೀಮಂತದ ಸ್ಯಾರಿ, ನಂದು ಸ್ಯಾರಿ. ನಾನು ಇದನ್ನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಅಂಗಡಿ ಡೀಟೇಲ್ಸು, ಸ್ಯಾರಿದು ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ತುಂಬ ಪ್ರಿಟಿ ಇದೆ ಔಟ್ಫಿಟ್ಸ್, ತುಂಬ ಯುನೀಕಾಗಿ ಬೇಕು ಅಂತ ಹುಡುಕೊಂಡು ತೊಗೊಂಡಿರೋ ಅಂಥ ಸ್ಯಾರಿ ಅದು. ಇಟ್ಸ್ ಅ ಗ್ರೇಟ್ ಕಾಂಬಿನೇಷನ್, ಗ್ರೀನ್ ಮತ್ತು ಪೀಚ್ ಕಲರ್ ಕಾಂಬಿನೇಷನ್ ಇದೆ ಅದು. ಆ್ಯಂಡ್ ರಾಜ್ದ ಔಟ್ಫಿಟ್ ಬಂದು ಮಾನ್ಯವರ್ ಬ್ರ್ಯಾಂಡದು, ನಾವು ಅದನ್ನು ಸುದರ್ಶನಲ್ಲೇ ತೊಗೊಂಡ್ವಿ. ಅಗೇನ್ ಇಟ್ಸ್ ಅಮೇಝಿಂಗ್. ನಾನು ಐ ಟ್ರೈ ಟು ಆಡ್ ಇಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಪ್ರಾಬಬ್ಲಿ. ಇನ್ ದಿಸ್ ವಿಡಿಯೋ ಐ ಆಮ್ ಜಸ್ಟ್ ಗೋಯಿಂಗ್ ಅಬೌಟ್ ಮೈ ಚೆಕ್ ಲಿಸ್ಟ್ ಆ್ಯಂಡ್ ಇನ್ವಿಟೇಷನ್ ಲಿಸ್ಟ್, budget things and all of that. Nandu saree costed me around 12,000 change, and ನನ್ನ ಹಸ್ಬೆಂಡ್ದು ಔಟ್ಫಿಟ್ ಕಾಸ್ಟೆಡ್ ಅರೌಂಡ್ 7,000 change. ಇಟ್ ವಾಸ್ ವರ್ತ್ ದ ಮನಿ. ನಿಮಗೆ ಫೋಟೋಸ್ ನೋಡಿದಾಗ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಸೋ ಬ್ಯೂಟಿಫುಲ್. ಹಾಗೆ ನಾನು ಶ್ರೀಮಂತದ ಸ್ಯಾರಿದು ಬ್ಲೌಸ್ ಡಿಸೈನ್ ವರ್ಕ್, ಆರಿ ವರ್ಕ್ ಮಾಡೋಕ್ಕೆ ಹಾಕಿದ್ದೀನಿ. ಮೇ ಬಿ ಟುಮಾರೋ, ಡೇ ಆಫ್ಟರ್ ಟುಮಾರೋ ಐ ವಿಲ್ ರಿಸೀವ್ ಇಟ್. So that costed me around 3,600 change. Then these are all checked again because ಇದೆಲ್ಲ ಆಗಿದೆ. ಪ್ಲೇಟ್ ಡೆಕೋರೇಷನ್, ಶ್ರೀಮಂತದ್ದು ಪ್ಲೇಟ್ ಡೆಕೋರೇಷನ್ ಬಂದುಬಿಟ್ಟು ಒಂದು ಸ್ವಲ್ಪ ಪೆಂಡಿಂಗ್ ಇದೆ. ಸ್ನ್ಯಾಕ್ಸ್ ಅದೆಲ್ಲ ಆರ್ಡರ್ ಮಾಡಬೇಕು. ಪ್ಲೇಟ್ ಡೆಕೋರೇಷನ್ ಇಸ್ ಟೇಕನ್ ಕೇರ್ ಬೈ ದಿ ಈವೆಂಟ್ ಮ್ಯಾನೇಜ್ಮೆಂಟ್. ಬಟ್ ಅದಕ್ಕೆ ನಾವು ಫಿಲ್ ಮಾಡೋ ಅಂಥ ಐಟಮ್ಸ್ ನಾವು ಅದನ್ನು ಆರ್ಡರ್ ಕೊಡಬೇಕಿನ್ನ, ಅದೊಂದು ಪೆಂಡಿಂಗ್ ಇದೆ. ಬಿಕಾಸ್ ತುಂಬ ಮುಂಚೆ ತೊಗೊಂಡ್ರೆ ಹಾಳಾಗಿಬಿಡುತ್ತೆ, ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಇನ್ನೇನು ಈವೆಂಟ್ ಇದೆ ಅನ್ನೋ 1 ವೀಕ್ 2-3 ಡೇಸಲ್ಲಿ ನಾವು ಅದನ್ನು ರಿಸೀವ್ ಮಾಡ್ಕೋತೀವಿ. ದೆನ್ ಫೋಟೋಗ್ರಾಫರ್ ಫಿಕ್ಸ್ ಆಗಿದ್ದಾರೆ. ನಾವು ರೀಸೆಂಟ್ಲಿ ಮೆಟರ್ನಿಟಿ ಶೂಟ್ ಮಾಡಿಸಿದ್ವಿ. ಐ ವಿಲ್ ಗಿವ್ ಆಲ್ ದ ಡೀಟೇಲ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನಾವೆಲ್ಲಿ ಶೂಟ್ ಮಾಡಿಸಿದ್ವಿ, ಯಾರ ಹತ್ರ ಮಾಡಿಸಿದ್ವಿ ಅಂತೆಲ್ಲ. ಇಟ್ಸ್ ಆ್ಯನ್ ಇಂಡೋರ್ ಫೋಟೋಶೂಟ್. ಅಮೇಝಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಅವ್ರನ್ನೇ ನಾವು ಹೈರ್ ಮಾಡ್ಕೊಂಡ್ವಿ ನಮ್ಮದು ಶ್ರೀಮಂತಕ್ಕೆ, ಫೋಟೋಗ್ರಫಿಗೆ ಆ್ಯಂಡ್ ವಿಡಿಯೋಗ್ರಫಿ. ವಿ ಗಾಟ್ ಅ ಗ್ರೇಟ್ ಪ್ಯಾಕೇಜ್. ಐ ವಿಲ್ ಶೇರ್ ಆಲ್ ದ ಡೀಟೇಲ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ನಿಮ್ಗೆ ಇನ್ ಕೇಸ್ ನೀವೇನಾದರೂ ಈವೆಂಟ್ ಮಾಡ್ತಿದ್ದೀರಾ, ನಿಮ್ಗೆ ಬಜೆಟಲ್ಲಿ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ವೆರಿ ಅಫೋರ್ಡಬಲ್. ಬಿಕಾಸ್ ನಾನು ಆಲ್ರೆಡಿ ನನ್ನ ಬಜೆಟ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ. ಇದು ಒಂದೊಂದು ಇದಕ್ಕೆ ಇಷ್ಟಿಷ್ಟು ಅಮೌಂಟ್ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದೆ. ಇಫ್ ಐ ಹ್ಯಾವ್ ಫಿಕ್ಸ್ಡ್ ಎನಿ ಅಮೌಂಟ್, ಸಪೋಸ್ ಒಂದಕ್ಕೆ ನಾನು ಇನ್ನೂ 5,000 ಫಿಕ್ಸ್ ಮಾಡಿದ್ದೀನಿ ಅಂದರೆ ನಂಗೆ ಅದು 6,000 ಹೋಗ್ತಿದೆ ಅಂದರೆ ಐ ಆಮ್ ನಾಟ್ ರೆಡಿ ಟು ಪೇ. ಐ ಹ್ಯಾವ್ ಪುಟ್ ಮೋರ್ ಎಫರ್ಟ್ಸ್ ಇನ್ ಸರ್ಚಿಂಗ್ ಮೋರ್, ಎಕ್ಸ್ಪ್ಲೋರಿಂಗ್ ಮೋರ್.
so that I get it in 5,000 or below 5,000. ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ಬಜೆಟ್ ಈ ಮೂರಲ್ಲೂ ಕಾಂಪ್ರಮೈಸ್ ನಾನು ಆಗೋದಿಲ್ಲ. ವೆರಿ ರೇರ್, ಇನ್ನೇನು ಆಪ್ಷನ್ನೇ ಇಲ್ಲ. ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಚಾಯ್ಸ್ ಮೇಲೆ. ನಂಗೆ ಬೇರೆ ಬೇರೆ ಕಡೆ ಆ ಚಾಯ್ಸ್ ಸಿಗಲ್ಲ ಅಂತ ಅನ್ನೋ ಕೇಸಲ್ಲಿ ಮಾತ್ರ ನಾನು ಸ್ವಲ್ಪ ಬಜೆಟ್ನ ಮೀರ್ತೀನಿ. ಅದರ್ವೈಸ್ no way of compromising. I'm very particular about that because it's all about the expenditures. ನೀವು ಹೀಗೆ ಒಂದೊಂದಕ್ಕೂ ಕಾಂಪ್ರಮೈಸ್ ಆಗ್ತಾ ಹೋದರೆ ನಿಮ್ಮ ಬಜೆಟ್ ಮಾಡಿನೂ ವೇಸ್ಟ್, ಬಜೆಟ್ ಪ್ಲ್ಯಾನಿಂಗ್ ಮಾಡಿದ್ರೂ ವೇಸ್ಟ್ ಅಲ್ವಾ. ಹಾಗಾಗಿ ವಿ ಶುಡ್ ಆಲ್ವೇಸ್ ಬಿ ಇನ್ ಅವರ್ ಲಿಮಿಟ್ಸ್. ನಮ್ಮ ಬಜೆಟ್ ಪ್ಲ್ಯಾನಿಂಗ್ ಆಗಿದೆ ಅಂದರೆ ಜಸ್ಟ್ ಆ ಪ್ಲ್ಯಾನ್ನ ಫಾಲೋ ಮಾಡೋದು, ಇಟ್ಸ್ ವೆರಿ ಗುಡ್ ಐಡಿಯಾ. ದೆನ್ ಫೋಟೋಗ್ರಾಫರ್ ನಮಗೆ ವಿ ಫೈನಲೈಸ್ಡ್ ಫಾರ್ 11,000. ನಮಗೆ ಈ ಇದರಲ್ಲಿ ವಿಡಿಯೋಗ್ರಫಿ ಸಿಗ್ತಿದೆ, ಆಲ್ಬಮ್ ಸಿಗ್ತಿದೆ, ಆ್ಯಂಡ್ 100 ಫೋಟೋಸ್ ಇರೋ ಆಲ್ಬಮ್ ಸಿಗ್ತಿದೆ. ದೆನ್ ಕ್ಯಾಂಡಿಡ್ ಫೋಟೋಸ್, ದೆನ್ ನಾರ್ಮಲ್ ಟ್ರೆಡಿಷ್ನಲ್ ಫೋಟೋಶೂಟ್ ಅಂದರೆ ಗೆಸ್ಟ್ ಜೊತೆ ಎಲ್ಲ ತೊಗೋತೀವಲ್ಲ ಆ ಥರ ಫೋಟೋಶೂಟ್ ಪ್ಲಸ್ ಕ್ಯಾಂಡಿಡ್, ಇಷ್ಟೆಲ್ಲ ನಮಗೆ 11,000ಗೆ ಸಿಗ್ತಿದೆ. So when I started checking for photographers near my place and online ಎಲ್ಲ 25 to 30K ಯಾರೂ ಕಮ್ಮಿಗೆ ಮಾಡೋಕ್ಕೆ ರೆಡಿನೇ ಇರಲಿಲ್ಲ. ಆ್ಯಂಡ್ ಮೈ ಬಜೆಟ್ ವಾಸ್ 15,000, ನಾಟ್ ಮೋರ್ ದೆನ್ 15,000. ನಮಗೆ ಸಿಕ್ಕಿದೆ 11,000ಗೆ. ಸಿ ಇಟ್ಸ್ ಅ ಗ್ರೇಟ್ ಡೀಲ್, ರೈಟ್? ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗುತ್ತೆ, ಹುಡುಕಬೇಕಾಗುತ್ತೆ, ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ನಾವು ಯು ಆಲ್ ಹ್ಯಾವ್ ಇನ್ಸ್ಟಾಗ್ರಾಮ್, ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ಸು ತುಂಬ ಸುಮಾರು ಸಿಗುತ್ತೆ ಅಲ್ವಾ. ಸೊ ಸ್ವಲ್ಪ ಎಫರ್ಟ್ ಹಾಕಿ ಟ್ರೈ ಮಾಡಿ ಹುಡುಕಿ. ಐ ಆಮ್ ಡ್ಯಾಮ್ ಶ್ಯೂರ್ ಯು ವಿಲ್ ಹ್ಯಾವ್ ಅ ಗ್ರೇಟ್ ಡೀಲ್. ಸೊ ಫೋಟೋಗ್ರಾಫ್ ಚೆಕ್ಡ್. ನೆಕ್ಸ್ಟ್ ಮೇಕಪ್ ಆರ್ಟಿಸ್ಟ್, ಹೇರ್ ಡೂ ಆ್ಯಂಡ್ ಸ್ಯಾರಿ ಡ್ರೆಪ್ಪಿಂಗ್, ಇದು ಮೂರು ನಂಗೆ ಪ್ಯಾಕೇಜ್ ಬೇಕು, ಸಪ್ರೇಟ್ ಬೇಕಾಗಿರಲಿಲ್ಲ. ಹಾಗಾಗಿ ಹುಡುಕ್ತಾ ಇದ್ದೆ. ನಂದು ಬಜೆಟ್ ಬಂದು 3 to 5K, 3K ಇಂದ 5K ಇತ್ತು. people started quoting for 7K and all. Since I was very particular about the budget, nang 5K. Some people said it's 5K, but traveling charges kodbeku one side anta helidru. Nanu again I was very particular, everything should cover in 5K anta. So international products, branded products use ಮಾಡ್ತಾರಂತೆ within 5K, sorry for 5K. So check. ದೆನ್ ಫಂಕ್ಷನ್ ಹಾಲ್ ಮತ್ತು ಫುಡ್ ಎಲ್ಲ ಸೇರಿ 27,000 ಆಯಿತು. ಚೆಕ್. ದೆನ್ ಇನ್ವಿಟೇಷನ್ ಒಂದು ಡಿಸೈನ್ ಮಾಡಬೇಕು. ದಟ್ ಐ ವಿಲ್ ಬಿ ಡೂಯಿಂಗ್ ಇಟ್ ಇನ್ 1 or 2 days. ನಾನು ಇನ್ವಿಟೇಷನ್ಸ್ ಸಹ ಶೇರ್ ಮಾಡ್ತೀನಿ, ಹೌ ಐ ಹ್ಯಾವ್ ಡಿಸೈನ್ಡ್ ಅಂತೆಲ್ಲ. ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ ಆನ್ ದ್ಯಾಟ್. ಆ್ಯಂಡ್ ಇನ್ವಿಟೇಷನ್ ಲಿಸ್ಟ್, ಗೆಸ್ಟ್ ಲಿಸ್ಟ್ ಎಲ್ಲ ಮಾಡಿ ಆಯಿತು. ಚೆಕ್. ಬೋತ್ ಫ್ರೆಂಡ್ಸ್, ಫ್ಯಾಮಿಲಿ, ಫಸ್ಟ್ ಸರ್ಕಲ್, ನನ್ನ ಕಡೆ, ಅಪ್ಪ ಅಮ್ಮ ಕಡೆ, ಐ ಮೀನ್, ಆ್ಯಂಡ್ ದೆನ್ ರಾಜ್ ಹಸ್ಬೆಂಡ್ಸ್ ಕಡೆ ಎಲ್ಲ ಆಲ್ ಡನ್. ದ್ಯಾಟ್ ಈಸ್ ಚೆಕ್. ದೆನ್ ಗಾರ್ಲ್ಯಾಂಡ್ಸ್ ಅವತ್ತು ಹಾಕ್ಕೊಳ್ಳೋಕ್ಕೆ ಹೂವಿನ ಹಾರ ಬೇಕಾಗುತ್ತೆ ಅಲ್ಲ ಒಂದು, ಅದನ್ನು ಅವರು ಈವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಟ್ಟಿದ್ದೀವಿ. ಸ್ಟೇಜ್ ಡೆಕೋರೇಷನ್ ಪ್ಲಸ್ ಪ್ಲೇಟ್ ಡೆಕೋರೇಷನ್ ಮಾಡ್ತಾರಲ್ಲ, ಅವರೇ ಗಾರ್ಲ್ಯಾಂಡ್ ಅರೇಂಜ್ ಮಾಡ್ತಾರಂತೆ, ಅವ್ರಿಗೆ ಕೊಟ್ಟಿದ್ದೀವಿ. ಸೊ ದ್ಯಾಟ್ ಈಸ್ ಚೆಕ್ಡ್ ಅಗೇನ್. ದೆನ್ ಆ ಪ್ಲೇಟ್ಸಿಗೆ ಏನೇನು ಬೇಕಾಗುತ್ತೆ ಅನ್ನೋ ಸಾಮಾನೆಲ್ಲ ನಾನು ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀನಿ. ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಫ್ಲವರ್ಸ್, ಆಮೇಲೆ ಬ್ಯಾಂಗಲ್ಸ್ ಸುಮಾರಿದೆ, ಅದೆಲ್ಲ ಬರೆದಿದ್ದೀನಿ. ದಟ್ ಈಸ್ ಆಲ್ಸೋ ಚೆಕ್ಡ್. ಬ್ಯಾಂಗಲ್ಸ್ ಫಾರ್ ಮೀ ಆ್ಯಂಡ್ ಫಾರ್ ಡೆಕೋರೇಷನ್ ಬೋತ್. ನನಗೂ ತಂದ್ಕೊಂಡಿದ್ದೀನಿ ಬ್ಯಾಂಗಲ್ಸ್ ಆಲ್ರೆಡಿ. ದಟ್ ಈಸ್ ಆಲ್ಸೋ ಚೆಕ್ಡ್. ಹಾಗೆ ದೆನ್ ಮೆಹಂದಿ ಬಾಕಿ ಇದೆ, ಬಿಕಾಸ್ ದಟ್ ಮೆಹಂದಿ ಐ ವಿಲ್ ಬಿ ಪುಟಿಂಗ್ ಇಟ್ ಅಪ್ ಆನ್ a previous day or 1 or 2 days before ನಾನು ಚೆಕ್ ಮಾಡ್ಕೋತೀವಿ, ಬಿಕಾಸ್ ಸಮ್ಟೈಮ್ಸ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಐ ಹ್ಯಾವ್ ಟು ಟೆಸ್ಟ್ ಆ್ಯಂಡ್ ಪುಟ್ ಇಟ್. ಮೆಹಂದಿ ಒಂದಿದೆ. ಬಿ ಜೆಂಡರ್ ಪ್ರಿಡಿಕ್ಷನ್ ಅದ್ರದ್ದು ಬೋರ್ಡ್ ಅವ್ರು ನಮ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಿದ್ದಾರೆ. ವೆರಿ ಸ್ವೀಟ್ ಆಫ್ ದೆಮ್. ಆ್ಯಂಡ್ ಸೊ ದ್ಯಾಟ್ ಈಸ್ ಆಲ್ಸೋ ಚೆಕ್ಡ್. ಐ ಥಾಟ್ ಆ್ಯಕ್ಚುಲಿ ಐ ಹ್ಯಾವ್ ಟು ಬೈ ಇಟ್ ಸಪ್ರೇಟ್ಲಿ. ಅಮೆಝಾನಲ್ಲೆಲ್ಲ ನೋಡ್ತಿದ್ದೆ, ಇಟ್ ವಾಸ್ ವೇ ಟು ಹೈ ಆನ್ ಅಮೌಂಟ್. ಚೆಕ್. ಆ ಡೆಕೋರೇಷನ್, ಸ್ಟೇಜ್ ಡೆಕೋರೇಷನ್ ಮತ್ತು ಗಾರ್ಲ್ಯಾಂಡ್ಸ್, ಪ್ಲೇಟ್ ಡೆಕೋರೇಷನ್, ಇದೆಲ್ಲ ಡಾಲ್ಸ್, ಪಿಕಾಕ್ಸ್, ಅದೆಲ್ಲ ಎವ್ರಿಥಿಂಗ್, ಆಲ್ ದೋಸ್ ಡೆಕೋರೇಷನ್ ಥಿಂಗ್, ಇಟ್ ಕಾಸ್ಟೆಡ್ ಅಸ್ ಅರೌಂಡ್ 17,000. ನಮ್ಮ ಬಜೆಟ್ ಇದ್ದಿದ್ದು 15 to 20 ಇತ್ತು. ಸೊ ದೇ ಅಗ್ರೀಡ್ ಫಾರ್ 17. ಇನಿಷಿಯಲಿ ದೇ ಅಗ್ರೀಡ್ ಫಾರ್ 14,000,
ಬಟ್ ಲೇಟ್ರ್ ಆನ್ ಅವ್ರಿಗೆ ವರ್ಕೌಟ್ ಆಗಲ್ಲ ಅಂತ ಹೇಳಿ ಇಟ್ಸ್ ಓಕೆ. ವಿ ಸ್ಟಿಲ್ ಹ್ಯಾಡ್ ಬಜೆಟ್ ಫಾರ್ 20,000, ಸೊ ಅದು 17,000ಗೆ ಫೈನಲೈಸ್ ಆಯಿತು. ದಟ್ ಈಸ್ ಆಲ್ಸೋ ಚೆಕ್ಡ್ ಆ್ಯಂಡ್ ವಿ ಆರ್ ಸ್ಟಿಲ್ ಹ್ಯಾವಿಂಗ್ almost 1 month for the event, and everything is checked and everything is in our budget. It's all because of proper planning is really really important, no matter what you do. Event anta onde alla, be it in your career or any other field, planning and budget tumba help ಆಗುತ್ತೆ ನಿಮಗೆ. ಸೊ ಆಲ್ವೇಸ್ ಕೀಪ್ ದಿಸ್ ಇನ್ ಮೈಂಡ್ ಆ್ಯಂಡ್ ಡೂ ಫಾಲೋ ಇಟ್. ನಾನು ಡೈಲಿ ಬೇಸಿಸಲ್ಲೂ ಅಷ್ಟೇ ಟು ಡೂ ಲಿಸ್ಟ್ ನಾನು ತುಂಬ ಪ್ರಾಮಿನೆಂಟಾಗಿ ಮಾಡ್ತೀನಿ. ನಂಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ನಾನು ಗೆಸ್ಟ್ ಲಿಸ್ಟ್ ಎಲ್ಲ ಮಾಡಿದ್ದೀನಿ. ಐ ಡೋಂಟ್ ಥಿಂಕ್ ಯು ಕ್ಯಾನ್ ಸಿ ಇಟ್ ಹಿಯರ್, ಸ್ವಲ್ಪ ಪರ್ಸ್ನಲ್ ಆಗಿರೋದ್ರಿಂದ. ಸೊ ಗೆಸ್ಟ್ ಲಿಸ್ಟ್, ಇನ್ನೊಂದು ಆಮೇಲೆ ಗೆಸ್ಟ್ ಲಿಸ್ಟ್, ಮತ್ತು ಇನ್ನು ಅವರಿಗೆ ಬಂದಾಗ ಏನಾದರೂ ರಿಟರ್ನ್ ಗಿಫ್ಟ್ಸ್ ಏನಾದರೂ ಕೊಡಬೇಕಂದ್ರೆ ಯಾರ್ಯಾರಿಗೆ ಏನೇನು ಅನ್ನೋದು ಅದ್ರದ್ದು ಲಿಸ್ಟ್ ಮಾಡಿದ್ದೀವಿ. ವಿ ಪ್ಲ್ಯಾನ್ ಟು ಬೈ ಥಿಂಗ್ಸ್. ಅದೊಂದು ಸ್ವಲ್ಪ ಇದೆ. ವಿ ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ವಾಟ್ ಟು ಬೈ, ಫ್ರಮ್ ವೇರ್ ಟು ಬೈ ಅನ್ನೋ ಹೋಗಿ ಕಲೆಕ್ಟ್ ಮಾಡಿ ತೊಗೊಂಡು ಬರೋದೊಂದು ಬಾಕಿ ಇದೆ ಅಷ್ಟೇ. ಸೊ ದಟ್ ಈಸ್ ಆಲ್ಸೋ ಡನ್. ನಾವು ಸೊ ಇಷ್ಟೆಲ್ಲ ಆಯಿತು. ಐ ಹೋಪ್ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾವುದಾದ್ರೂ ಒಂದು ಈವೆಂಟ್ ಮಾಡಬೇಕು ಅಂತಂದರೆ ನೀವು ಹೇಗೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಹೇಗೆ ಲಿಸ್ಟ್ ಡೌನ್ ಮಾಡ್ಕೋಬೇಕು, ಹೇಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಇದನ್ನೆಲ್ಲ ಒಂದು ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ ಬಿಕಮ್ಸ್ ವೆರಿ ಹ್ಯಾಂಡಿ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಸೇವರ್ ಆನ್ ಯುವರ್ ಪಾಕೆಟ್. ತುಂಬ ಖರ್ಚಾಗಲ್ಲ ನಿಮಗೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೈಷ್ಣವಿ ರಾಜ್ ಲೈಫ್ಸ್ ಜರ್ನಿ ಟೇಲ್ಸ್. ಸೊ ದಿಸ್ is my life and very excited for my life's journey. It's been a roller coaster ride all these years. I hope everything goes well ahead. I am very excited to welcome my baby into this beautiful world. Nim blessings yavaglu nam mele irli, and please keep us in your prayers. See you all soon with another video. Until then, take care. Bye bye.